ವಿಶ್ವಕಪ್ ಫೈನಲ್ ಹೈ ವೋಲ್ಟೇಜ್ ಪಂದ್ಯ ಇಂದು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಮುಖಾಮುಖಿಯಾಗುತ್ತೆ. ಮಹಿಳಾ ವಿಶ್ವಕಪ್ ಫೈನಲ್ ಹೈ ವೋಲ್ಟೇಜ್ ಪಂದ್ಯ ಇಂದು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಮುಖಾಮುಖಿಯಾಗುತ್ತೆ. ಹರ್ಮನ್ ಪ್ರೀತ್ ಕೌರ್ ವರ್ಸಸ್ ಲಾರಾ ಜಿದ್ದಿನ ಫೈಟ್ ಇರುತ್ತೆ ಇವತ್ತು. ಬಲಿಷ್ಠ ಟೀಮ್ ಇಂಡಿಯಾಗೆ ಸೌತ್ ಆಫ್ರಿಕಾ ಸವಾಲು. ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ನಡೆಯಲಿದೆ. ಇತಿಹಾಸ ನಿರ್ಮಿಸಲು ಭಾರತೀಯ ವನಿತೆಯರು ರೆಡಿಯಾಗಿದ್ದಾರೆ. ಮಹಿಳಾ ವಿಶ್ವಕಪ್ ಫೈನಲ್ ಹೈ ವೋಲ್ಟೇಜ್ ಪಂದ್ಯ ಇವತ್ತು ನಡೆಯುತ್ತೆ. ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇಂದು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಮುಖಾಮುಖಿಯಾಗತ್ತೆ. ಹರ್ಮನ್ ಪ್ರೀತ್ ಕೌರ್ ವರ್ಸಸ್ ಲಾರಾ ಜಿದ್ದಿನ ಫೈಟ್ ಕೂಡ ಇರುತ್ತೆ. ಬಲಿಷ್ಠ ಟೀಮ್ ಇಂಡಿಯಾಗೆ ಸೌತ್ ಆಫ್ರಿಕಾ ಸವಾಲನ್ನ ಹಾಕಲಿದೆ. ಇನ್ನು ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ನಡೆಯಲಿದೆ. ಇತಿಹಾಸವನ್ನ ನಿರ್ಮಿಸಲು ಭಾರತೀಯ ವನಿತೆಯರು ಕೂಡ ರೆಡಿಯಾಗಿದ್ದಾರೆ. ಹರ್ಮನ್ ಪ್ರೀತ್ ಕೌರ್ ವರ್ಸಸ್ ಲಾರಾ ನಡುವೆ ಜಿದ್ದಿನ ಅಂದ್ರೆ ಫೈಟ್ ಕೂಡ ನಡೆಯುತ್ತೆ. ನೋಡ್ಬೇಕಾಗತ್ತೆ ಯಾವ ರೀತಿ ಇರುತ್ತೆ ಅಂತ. ಯಾಕೆಂತಂದ್ರೆ ಇಬ್ರಿಗೂ ಕೂಡ ಈ ಒಂದು ಕಪ್ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಇಬ್ರಿಗೂ ಕೂಡ ಚೊಚ್ಚಲ ಗೆಲುವಾಗುತ್ತೆ. ಹಾಗಾಗಿ ಇಬ್ಬರ ನಡುವೆಯೂ ಕೂಡ ಬಹಳ ಜಿದ್ದಿನ ಫೈಟ್ ಕೂಡ ನಡೆಯುತ್ತೆ. ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ. ಇನ್ನು ವಿಶ್ವಕಪ್ ಗೆಲ್ಲುವ ತವಕದಲ್ಲಿ ಹರ್ಮನ್ ಪ್ರೀತ್ ಪಡೆ ಇದೆ. ಜೊತೆಗೆ ಲಾರಾ ಟೀಮ್ ಕೂಡ ಈ ಒಂದು ವಿಶ್ವಕಪ್ ಅನ್ನ ಗೆಲ್ಲಬೇಕು, ಈ ಒಂದು ಗೆಲುವನ್ನ ತಮ್ಮದಾಗಿಸ್ಬೇಕು ಅಂತ ಬಹಳ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಏನಾಗುತ್ತೆ ಅಂತ. ನಮ್ಮ ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ ಎಲ್ಲರೂ ಕೂಡ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಟೀಮ್ ಇಂಡಿಯಾಗೆ ವಿಶ್ ಕೂಡ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ, ಗೆಲ್ಲಲೇಬೇಕು ಅಂತ ಎಲ್ಲ ಅಭಿಮಾನಿಗಳು ಕೂಡ ವಿಶ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಟೀಮ್ ಇಂಡಿಯಾ ಕೂಡ ಬಹಳ ಸ್ಟ್ರಾಂಗ್ ಇದೆ. ಈ ಒಂದು ಟೀಮ್ ಇಂಡಿಯಾ ಯಾವ ರೀತಿ ಈಗ ಸೌತ್ ಆಫ್ರಿಕಾವನ್ನ ಮಣಿಸುತ್ತೆ ಅಂತ ನೋಡ್ಬೇಕಾಗತ್ತೆ. ಮತ್ತೊಂದು ಕಡೆ ಸೌತ್ ಆಫ್ರಿಕಾ ತಂಡವೂ ಕೂಡ ಬಹಳ ಸ್ಟ್ರಾಂಗ್ ಇರೋದ್ರಿಂದ ಬಹಳ ಜಿದ್ದಿನ ಫೈಟ್ ಏರ್ಪಡುತ್ತೆ. ಹಾಗಾಗಿ ನೋಡ್ಬೇಕಾಗತ್ತೆ. ಮಧ್ಯಾಹ್ನ 3 ಗಂಟೆಗೆ ಮ್ಯಾಚ್ ಕೂಡ ಇರುತ್ತೆ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ನಮ್ಮ ಟೀಮ್ ಇಂಡಿಯಾ ಗೆಲ್ಲಲಿ ಅಂತ ಕೆಲವೊಂದಿಷ್ಟು ಭಾಗದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು, ಹೋಮ ಹವನ ಎಲ್ಲವನ್ನು ಕೂಡ ಮಾಡಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ನಮ್ಮ ಟೀಮ್ ಇಂಡಿಯಾದ ಆಟಗಾರರೇನಿದ್ದಾರೆ ಅವರಿರುವಂತಹ ಒಂದು ಫೋಟೋ, ಅವರ ಫೋಟೋಗಳಿರುವಂತಹ ಒಂದು ಪೋಸ್ಟರ್ ಅನ್ನ ಹಿಡ್ಕೊಂಡು ಹೋಮವನ್ನ ಮಾಡಿಸ್ತಾ ಇದ್ದಾರೆ. ಪೂಜೆ ಪುನಸ್ಕಾರವನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಬಹಳ ರೋಚಕ ಪಂದ್ಯ ಇರುತ್ತೆ 3 ಗಂಟೆಗೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಳಲ್ಲ ಈ ಪಂದ್ಯ ಅಂತ ಅನ್ಸುತ್ತೆ. ಇನ್ನು ಭಾರತ ಗೆದ್ರೆ 125 ಕೋಟಿ ಬಹುಮಾನ ಕೊಡುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಎಲ್ಲ ಅಭಿಮಾನಿಗಳು ಕೂಡ ನಮ್ಮ ಭಾರತ ಗೆದ್ದೇ ಗೆಲ್ಲುತ್ತೆ ಎಂಬ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಭಾರತ ಗೆಲ್ಲಲಿ ಅಂತ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡಿಸ್ತಾ ಇದ್ದಾರೆ, ಹೋಮ ಮಾಡಿಸ್ತಾ ಇದ್ದಾರೆ. ವಿಶ್ವಕಪ್ ಗೆಲ್ಲುವ ತವಕದಲ್ಲಿ ಹರ್ಮನ್ ಪ್ರೀತ್ ಪಡೆ. ಇಂದು ಮಧ್ಯಾಹ್ನ 3ಕ್ಕೆ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ಇರುತ್ತೆ. ಎರಡೂ ತಂಡಗಳಿಗೂ ಚೊಚ್ಚಲ ಟ್ರೋಫಿ ಗೆಲ್ಲುವ ತವಕದಲ್ಲಿದ್ದಾರೆ. ಟೀಮ್ ಇಂಡಿಯಾ ಗೆಲುವಿಗೆ ಅಭಿಮಾನಿಗಳು ವಿಶ್ ಮಾಡ್ತಿದ್ದಾರೆ. ಭಾರತ ಗೆದ್ರೆ 125 ಕೋಟಿ ಬಹುಮಾನ ಕೊಡುವ ಸಾಧ್ಯತೆ ಇದೆ. ಸ್ಮೃತಿ ಮಂಧಾನ, ಶಫಾಲಿ, ಜಮೀಮಾ ಮೇಲೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅಭಿಮಾನಿಗಳು. ಹಾಗಾಗಿ ನಮ್ಮ ಭಾರತ ಗೆದ್ದೇ ಗೆಲ್ಲತ್ತೆ ಎಂಬ ವಿಶ್ವಾಸದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಸೌತ್ ಆಫ್ರಿಕಾ ಮಧ್ಯ ವಿಮೆನ್ಸ್ ಕ್ರಿಕೆಟ್ ಟೀಮ್ನ ವರ್ಲ್ಡ್ ಕಪ್ ಫೈನಲ್ ನಡೀತಾ ಇದೆ. ಬಹಳ ಯಶಸ್ವಿಯಾಗಿ ನಮ್ಮ ತಂಡ ಫೈನಲ್ ರೀಚ್ ಆಗಿದೆ. ಇವತ್ತು ನಮ್ಮ ಭಾರತದ ತಂಡ ವರ್ಲ್ಡ್ ಕಪ್ ಅನ್ನ ಗೆಲ್ಲತ್ತೆ. ಭಾರತದ ಕೀರ್ತಿ ಪತಾಕೆಯನ್ನ ಈ ವರ್ಲ್ಡ್ ಕಪ್ ನಲ್ಲಿ ಮತ್ತೆ ಹಾರಿಸ್ತಾರೆ ಅನ್ನುವಂತ ಒಂದು ದೃಢ ವಿಶ್ವಾಸ ಇದೆ. ಸೊ ಎಲ್ಲ ಕನ್ನಡಿಗರ ಪರವಾಗಿ, ಭಾರತೀಯರ ಪರವಾಗಿ ವಿಶ್ ದೆಮ್ ದ ವೆರಿ ಬೆಸ್ಟ್. ಎಲ್ಲ ಭಾರತೀಯರು ಬಹಳಷ್ಟು ವಿಶ್ವಾಸದಿಂದ ಎದುರು ನೋಡ್ತಿದ್ದಾರೆ. ನಮ್ಮ ಮಹಿಳೆಯರು ವಿಶ್ವ ಕ್ರಿಕೆಟ್ ಕಪ್ ಅನ್ನ ಗೆದ್ದೇ ಗೆಲ್ತಾರೆ. ಕಪ್ ನಮ್ಮದೇ ಅನ್ನುವಂಥ ವಿಶ್ವಾಸ ಇದೆ. ಖಂಡಿತ ಇದುವರೆಗೂ ನಮ್ಮ ಮಹಿಳಾ ತಂಡ ಪರ್ಫಾರ್ಮೆನ್ಸ್ ನೋಡಿದಾಗ ಬಹಳ ಚೆನ್ನಾಗಿದೆ. ಭಾಳಷ್ಟು ವಿಶ್ವಾಸದಿಂದ ನಾರಿ ಶಕ್ತಿ ಏನಿದೆ ಅನ್ನುವಂಥದ್ದು, ಭಾರತೀಯ ನಾರಿ ಶಕ್ತಿ ಅನ್ನುವಂಥ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ. ಈಗಾಗಲೇ ತೋರಿಸಿದ್ದಾರೆ, ಬಾರಿನೂ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಈ ಒಂದು ಫೈನಲ್ಸ್ ಏನಿದೆಯೋ ನಿಜಕ್ಕೂ ಒಂದು ಮಹಿಳೆಯರ ಒಂದು ಸಬಲೀಕರಣ, ಮಹಿಳಾ ಶಕ್ತಿ, ನಾರಿ ಶಕ್ತಿ ಅನ್ನೋಂಥದ್ದನ್ನ ಪ್ರದರ್ಶನ ಮಾಡುವಂಥದ್ದಾಗುತ್ತೆ. ಹಾಗಾಗಿ ನಾವೆಲ್ಲರೂ ಅವರಿಗೆ ಶುಭಾಶಯಗಳನ್ನು ಕೋರ್ತೀವಿ.
ಈ ಕಪ್ಪನ್ನು ಗೆದ್ದೇ ಗೆಲ್ತಾರೆ. ಕಪ್ ನಮ್ಮದೇ ಅನ್ನುವಂಥ ವಿಶ್ವಾಸ ಇದೆ. मैं जेमिमा रॉड्रिक्स, स्मृति मंदाना और हरमनप्रीत कौर तीनों बहुत ही अच्छा खेल रहे हैं। तीनों ने पूरे इनिंग्स में काफ़ी अच्छा खेला है, सारे मैचेस में अच्छा खेला है। और सबसे ज़्यादा मुझे जेमिमा रॉड्रिक्स से उम्मीद है क्योंकि जो लास्ट सेमीफाइनल्स में उन्होंने खेला है दैट वाज अमेजिंग। और ये आज काफ़ी साउथ अफ्रीका की काफ़ी फाइटिंग टीम है और डर लग रहा है, पर ऑफ कोर्स इंडिया से सपोर्ट है। फाइट हो पाएगी आज मैच में, क्योंकि जिस तरीके से पूरे टूर्नामेंट में देख रहे थे कि साउथ अफ्रीका भी अच्छा परफॉर्मेंस करी और इंडिया ने भी करा, दोनों जो मैं प्लेयर सोच रही हूँ वो है जेमिमा। लास्ट मैच में सेमीफाइनल में जैसे उसने इंडिया को जिताया 127 रन बना के फाइनल्स में पहुंचाया, तो क्या पता वो फाइनल भी जिता दे। जेमिमा से बहुत उम्मीद है। दीप्ति शर्मा अपनी विकेटें उड़ाएगी, बहुत करेंगे क्योंकि पिछले जब से टूर्नामेंट स्टार्ट हुआ है तो हमने इंडिया को फुल सपोर्ट किया है, तो ये इस फाइनल में भी पूरा ही सपोर्ट रहेगा। और क्रिकेट ऐसा गेम है कि हम इंजॉयमेंट के साथ ही खेलते हैं, तो इंजॉयमेंट तो फिर है। जी हाँ, अच्छा मैच देखने को मिलेगा, फाइट तो होगी क्योंकि साउथ अफ्रीका भी बहुत एक अच्छी टीम है। जैसे सेमीफाइनल में जब साउथ अफ्रीका और इंग्लैंड का मैच हुआ था तो लॉरा वुलवार्ड ने बहुत अच्छी पारी खेली थी, तो फाइट देखने को तो मिलेगी। तो